ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 23, ಪುಟ ಸಂಖ್ಯೆ 141. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಅವರು ನನ್ನ ಹತ್ತಿರ ಬರುತ್ತಿದ್ದಂತೆ ನಾನು ಅವರ ಮುಂದೆ ಗೌರವದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದೆ. ಗುರುದೇವರೆಂದರು, ಬಾ, ಮೊದಲು ಸ್ನಾನ ಮಾಡು, ಇದೋ ಅಲ್ಲಿ ನೀರಿನ ಕುಂಡವಿದೆ ಎಂದು ಅಲ್ಲಿಯೇ ಇದ್ದ ನೀರಿನ ಮಡುವನ್ನು ತೋರಿಸಿದರು. ನಾನು ಅದನ್ನು ಗಮನಿಸಿರಲಿಲ್ಲ. ಆ ನೀರಿನ ಕುಂಡದ ಬಳಿ ಹೋಗಿ ನನ್ನ ಹೆಗಲಿನ ಚೀಲವನ್ನು ಪಕ್ಕದಲ್ಲಿಟ್ಟು ಅದರಲ್ಲಿ ಸ್ನಾನ ಮಾಡಿದೆ. ಅಲ್ಲೇ ಇದ್ದ ಬಿದಿರಿನ ದೊಂಬೆಯನ್ನು ನೋಡಿ ಪ್ರಾಯಶಃ ಈ ನೀರು ಅದೇ ಕಿರುಬೆಟ್ಟದಿಂದ ಬರುತ್ತಿರಬೇಕೆಂದುಕೊಂಡೆ. ಬಿದಿರಿನ ತುಂಡನ್ನು ಭಾಗ ಮಾಡಿ ಆ ಬೆಟ್ಟದ ಭಾಗದೊಳಗೆ ತೂರಿಸಿದ್ದರಿಂದ ಪೈಪಿನಂತೆ ನೀರು ಬಿದಿರಿನ ಮೂಲಕ ಹರಿಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಗುರುದೇವರು ತಿನ್ನಲು ಹಣ್ಣುಗಳನ್ನು ಕೊಟ್ಟರು. ಹಾಗೆಯೇ ಉಳಿದುಕೊಳ್ಳಲು ಯಜ್ಞಶಾಲೆಯ ಪಕ್ಕದ ಕಟ್ಟಿಗೆಯನ್ನು ಶೇಖರಿಸಿಟ್ಟ ಕುಟೀರದಲ್ಲಿ ಜಾಗವನ್ನು ಕೊಟ್ಟರು. ಈ ಕುಟೀರವು ಚಿಕ್ಕದಾಗಿತ್ತು. ಗುರುದೇವರೆಂದರು, ದಣಿವಾರಿಸಿಕೋ, ನೀನು ಬಹಳಷ್ಟು ದೂರದಿಂದ ನಡೆದು ಬಂದಿರುವೆ, ನಿನಗೆ ಆಯಾಸವಾಗಿರಬಹುದು, ವಿಶ್ರಾಂತಿ ತೆಗೆದುಕೋ. ಒಣಹುಲ್ಲನ್ನೇ ಹಾಸಿಗೆ ಮಾಡಿಕೊಂಡು ಮಲಗಿದೆ. ಎಷ್ಟು ಹೊತ್ತಿಗೆ ನಿದ್ರೆ ಬಂತೋ ಗೊತ್ತಿಲ್ಲ. ನನ್ನ ಹಿಮ್ಮಡಿಗಳು ಬಹಳಷ್ಟು ನೋಯುತ್ತಿದ್ದುದರಿಂದ ಹಾಗೂ ತುಂಬ ಆಯಾಸವಾಗಿದ್ದರಿಂದ ನಾನು ಮಲಗಿ ನಿದ್ರಿಸಿಬಿಟ್ಟೆ. ಮುಂಜಾನೆ ಎದ್ದಾಗ ಆಶ್ರಮದಲ್ಲಿ ಪಕ್ಷಿಗಳೆಲ್ಲ ಚಿಲಿಪಿಲಿಗುಟ್ಟುತ್ತಿದ್ದವು. ಕೆಂಪೇರಿದ ಆಕಾಶದಲ್ಲಿ ಸೂರ್ಯನು ಎದ್ದೇಳುತ್ತಿದ್ದನಷ್ಟೆ. ನನ್ನೆದುರು ನದಿಯು ಹಿಂದಿನ ದಿನ ಕಂಡಂತೆಯೇ ಕಾಣಿಸುತ್ತಿತ್ತು. ಆ ನದಿಯ ಆಚೆ ಇದ್ದ ಬೆಟ್ಟದ ಹಿಂದಿನಿಂದ ಸೂರ್ಯೋದಯವಾಗುತ್ತಿತ್ತು. ಬಹಳ ಸುಂದರಮಯ ದೃಶ್ಯ ಅದಾಗಿತ್ತು. ಗುರುದೇವರು ಅವರ ಕುಟೀರದಲ್ಲಿ ಧ್ಯಾನ ಮಾಡಲಾರಂಭಿಸಿದರು. ನಾನು ಎದ್ದು ಇಡೀ ಆಶ್ರಮವನ್ನು ಗುಡಿಸಲಾರಂಭಿಸಿದೆ. ಆನಂತರ ಸ್ನಾನ ಮಾಡಲು ಹೋದೆ. ನಾನು ಸ್ನಾನವನ್ನು ಮುಗಿಸಿ ಬಂದಾಗ ಸೂರ್ಯ ಪೂರ್ಣವಾಗಿ ಉದಯಿಸಿದ್ದ. ಗುರುದೇವರು ಹವನಕ್ಕಾಗಿ ತಯಾರಿ ನಡೆಸುತ್ತಿದ್ದರು. ಅವರ ಆಚರಣೆಗಳು ಹಾಗೂ ಚಟುವಟಿಕೆಗಳು ಸ್ವಲ್ಪ ಹೊತ್ತು ಹಾಗೆ ಮುಂದುವರಿದವು. ನಾನು ಎಲ್ಲವನ್ನು ಹೊರಗೆ ಕುಳಿತುಕೊಂಡು ನೋಡುತ್ತಿದ್ದೆ. ಗುರುದೇವರಿಗೆ ಮಂತ್ರಗಳ ಅಗಾಧ ಜ್ಞಾನವಿತ್ತು. ಅವರು ಸುಮಧುರವಾಗಿ ಸ್ಪಷ್ಟ ಸ್ವರದಲ್ಲಿ ಮಂತ್ರಗಳನ್ನು ಪಠಿಸುತ್ತಿದ್ದರು. ಯಜ್ಞ ವಿಧಿಯನ್ನು ಮುಗಿಸಿ ನನ್ನನ್ನು ಯಜ್ಞಶಾಲೆಯಲ್ಲಿ ಕುಳ್ಳಿರಿಸಿದರು. ಯಜ್ಞವನ್ನು ನೆರವೇರಿಸಲು ಒಂದು ಯಜ್ಞಕುಂಡವು ಅಲ್ಲಿತ್ತು. ಅದನ್ನು ಮಣ್ಣು ಹಾಗೂ ಕಲ್ಲುಗಳಿಂದ ತಯಾರಿಸಿದ್ದರು. ಅದು ದೊಡ್ಡದಾಗಿ ಅಂದವಾಗಿತ್ತು. ಗುರುದೇವರು ನನ್ನನ್ನು, ನಿನಗೆ ಇಲ್ಲಿಗೆ ಬರಲು ತುಂಬ ತೊಂದರೆಯಾಯಿತೇನು ಎಂದು ಕೇಳಿದರು. ನಾನು ಇಲ್ಲವೆಂದು ಉತ್ತರಿಸಿದೆ. ಆಮೇಲೆ ಪುನಃ ಅವರೆಂದರು, ನಿನ್ನ ಗುರುದೇವರನ್ನು ನಾನು ಚೆನ್ನಾಗಿ ಬಲ್ಲೆ. ಅವರು ನಿನ್ನ ಬಗ್ಗೆ ಹೇಳಿದಾಗ ನಿನ್ನನ್ನು ಇಲ್ಲಿಗೆ ಕರೆಯಬೇಕೆನಿಸಿತು. ನಾವು ಒಬ್ಬರನ್ನೊಬ್ಬರು ಶಾರೀರಿಕವಾಗಿ ಎಂದಿಗೂ ಭೇಟಿಯಾಗಿಲ್ಲ. ಆತ್ಮದ ರೂಪದಲ್ಲಿ ನಮ್ಮಿಬ್ಬರದ್ದು ಒಂದೇ ಮಾರ್ಗವಾಗಿದೆ. ಈ ರೀತಿಯಾಗಿ ನನ್ನ ಹಾಗೂ ನಿನ್ನ ಗುರುದೇವರ ಭೇಟಿ ಶಾರೀರಿಕ ರೂಪದಲ್ಲಿ ಆಗಿಲ್ಲ. ಆದರೆ ಚಿತ್ತದ ಮೂಲಕ ಸಮಯ ಬಂದಾಗಲೆಲ್ಲ ಸಂಪರ್ಕಿಸುತ್ತೇವೆ.
ಧ್ಯಾನ ಎಂಬುದು ಒಂದು ಆಧ್ಯಾತ್ಮಿಕ ಅಭ್ಯಾಸ. ಅದನ್ನು ಎಡೆಬಿಡದೆ ಮುಂದುವರಿಸಿಕೊಂಡು ಹೋಗಿ ಸಂಪೂರ್ಣತೆಯನ್ನು ಪಡೆಯಬೇಕು. ಅದನ್ನು ಅಭ್ಯಾಸ ಮಾಡುವ ಹಂತದಲ್ಲಿ ಒಬ್ಬನು ಏನನ್ನು ಅಪೇಕ್ಷಿಸಬಾರದು. ಈ ಆಧ್ಯಾತ್ಮಿಕ ಸಾಧನೆಯನ್ನು ಅದರ ಪರಿಶುದ್ಧ ರೂಪದಲ್ಲಿ ಅಭ್ಯಾಸ ಮಾಡಬೇಕು. ಆಧ್ಯಾತ್ಮಿಕ ರೂಢಿಯು ಅಪವಿತ್ರ ಸ್ವರೂಪದಲ್ಲಿ ಇದ್ದರೆ ಸಂಪೂರ್ಣತೆಯನ್ನು ತಲುಪಲು ಸಾಧ್ಯವಿಲ್ಲ. ಧ್ಯಾನವೆಂಬ ಆಧ್ಯಾತ್ಮಿಕ ರೂಢಿಯು ಒಂದು ಕಲೆ ಇದ್ದಂತೆ. ಒಬ್ಬ ಕಲಾಕಾರನಿಗೆ ತನ್ನ ಕಲಾಕೌಶಲ್ಯದ ಮಾಧ್ಯಮದ ಮೂಲಕ ನಿರ್ವಿಕಾರದ ಉತ್ತುಂಗಕ್ಕೆ ತಲುಪಲು ಸಾಧ್ಯ. ಈ ಬಗೆಯ ವಿಚಾರರಹಿತ ಸ್ಥಿತಿಯಿಂದ ಅಂತಹ ವ್ಯಕ್ತಿಗೆ ಪರಮಾತ್ಮನನ್ನು ತಲುಪಲು ಸಾಧ್ಯವಾಗುತ್ತದೆ. ಈ ಕಲೆ ಎಂಬುದು ಭಗವಂತನ ಕೃಪೆಯಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತದೆ. ಪರಮಾತ್ಮನ ಕೃಪೆಯಿಲ್ಲದೆ ಒಬ್ಬ ಕಲಾಕಾರ ಉದಯಿಸಲು ಸಾಧ್ಯವಿಲ್ಲ. ಅಂತಹ ಕಲೆ ಯಾವ ರೀತಿಯಲ್ಲಾದರೂ ಇರಬಹುದು. ವಾದನದಲ್ಲಿ, ಹಾಡುಗಾರಿಕೆಯಲ್ಲಿ, ಆಟವಾಡುವುದರಲ್ಲಿ, ಚಿತ್ರ ಬಿಡಿಸುವುದರಲ್ಲಿ, ಶಿಲ್ಪಕಲೆಯಲ್ಲಿ, ಹೀಗೆ ಪ್ರತಿಯೊಂದು ಕಲೆಯಲ್ಲಿಯೂ ಪ್ರತಿಯೊಬ್ಬ ಕಲಾಕಾರನು ಪರಮಾತ್ಮನ ವಿಶೇಷ ಮಾಧ್ಯಮವಾಗಿರುತ್ತಾನೆ. ಕಲಾಕಾರರು ಯಾವುದೇ ಜನಾಂಗ, ಮತ, ಭಾಷೆ ಅಥವಾ ಬಣ್ಣದ ಕಟ್ಟುಪಾಡಿಗೆ ಒಳಪಡುವುದಿಲ್ಲ. ಅವರು ಪರಮಾತ್ಮನ ವಾಹಕರಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತನು ಯಾವುದಾದರೊಂದು ವಿಶೇಷ ಗುಣವನ್ನು ದಯಪಾಲಿಸಿರುತ್ತಾನೆ. ಕೆಲವರು ಭಗವಂತನಿಂದ ಪಡೆದ ವಿಶೇಷ ಗುಣಕ್ಕೆ ಒಂದು ರೂಪವನ್ನು ಕೊಡಲು ಶಕ್ತರಾಗಿರುತ್ತಾರೆ. ಇನ್ನು ಕೆಲವರಿಗೆ ಅದು ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗುವವರಿಗೆ ಪರಮಾತ್ಮನ ವಿಶೇಷ ಕೃಪೆಯು ದೊರೆಯುತ್ತದೆ. ಆದ್ದರಿಂದಲೇ ಕಲಾಕಾರರು ಅವರ ಕಲಾಕೌಶಲ್ಯಕ್ಕೆ ಸಂಪೂರ್ಣ ಶರಣಾಗಿರುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಕಲೆಯ ಮಾಧ್ಯಮದ ಮೂಲಕ ಸಂಪೂರ್ಣವಾಗಿ ಶರಣಾದಾಗ ಅವನಿಗೆ ಪರಮಾತ್ಮನನ್ನು ತಲುಪಲು ಸಾಧ್ಯವಾಗುತ್ತದೆ. ಯಾವುದೇ ಒಬ್ಬ ಕಲಾಕಾರನಿಗೆ ಅವನ ಕಲೆಯು ಸರ್ವಸ್ವವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಪ್ರಾಣದ ಮೇಲೆ ಹೆಚ್ಚು ಆಸೆ ಇದ್ದರೆ ಒಬ್ಬ ಕಲಾಕಾರನು ತನ್ನ ಕಲೆಯನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾನೆ. ಪ್ರತಿಯೊಬ್ಬ ಕಲಾಕಾರನು ತನ್ನ ಕಲೆ ಜೀವಂತವಾಗಿ ಉಳಿಯಬೇಕೆಂದು ಬಯಸುತ್ತಾನೆ. ಹಾಗೆಯೇ ಕಲಾಕಾರ ಯಾವಾಗಲೂ ತನ್ನ ಕಲೆಗಾಗಿಯೇ ಜೀವಿಸುತ್ತಿರುತ್ತಾನೆ. ಪ್ರತಿಯೊಬ್ಬ ಕಲಾಕಾರನು ತಾನು ಸತ್ತರೂ ತನ್ನ ಕಲೆಯು ಜೀವಂತವಾಗಿರಬೇಕೆಂದು ಆಶಿಸುತ್ತಾ ತನ್ನ ಕಲೆಯ ಬಗ್ಗೆ ಹೆಚ್ಚಿನ ಮೋಹವಿರಿಸಿಕೊಂಡಿರುತ್ತಾನೆ. ಸಾಮಾನ್ಯವಾಗಿ ಕಲಾಕಾರನು ತನ್ನ ಕಲೆಯನ್ನು ಆಧ್ಯಾತ್ಮಿಕ ಹಂತದಲ್ಲಿ ಅಭ್ಯಾಸ ಮಾಡುತ್ತಾನೆ. ನಿರಂತರ ಅಭ್ಯಾಸದ ಮೂಲಕ ಕರಗತ ಮಾಡಿಕೊಂಡು ಬೆಳೆಸಿದ ತನ್ನ ಕಲೆಯೆಂಬ ಆಸ್ತಿಯನ್ನು ಉಪಯುಕ್ತ ಶಿಷ್ಯನಿಗೆ ಹಸ್ತಾಂತರಿಸಲು ಬಯಸುತ್ತಿರುತ್ತಾನೆ. ಹಾಗೆ ಮಾಡಿದಾಗ ಮಾತ್ರ ಆತನಿಗೆ ನಿಶ್ಚಿಂತೆಯಿಂದ ಪ್ರಾಣ ಬಿಡಲು ಸಾಧ್ಯವಾಗುತ್ತದೆ. ಹಾಗಾಗದಿದ್ದಲ್ಲಿ ಬೇಕಾದಷ್ಟು ಕಲಾಕಾರರಂತೆ ಸತ್ತ ಮೇಲೂ ಅವನು ಮೋಕ್ಷವನ್ನು ಪಡೆಯದೆ ಅಲೆದಾಡುತ್ತಿರುತ್ತಾನೆ. ಆತನ ಕಲೆಯನ್ನು ಪ್ರೀತಿಸುವವರು ಸಿಗದಿದ್ದಲ್ಲಿ ಮೃತ್ಯುವಿನ ನಂತರವೂ ಆ ಕಲಾಕಾರನ ಅತೃಪ್ತ ಆತ್ಮ ಭೂತಯೋನಿಯಲ್ಲಿ ತಿರುಗಾಡುತ್ತಲೇ ಇರುತ್ತದೆ. ವರ್ಷಗಳ ಕಾಲವು ಭೂತಯೋನಿಯಲ್ಲಿ ಇದ್ದು ಆತನ ಕಲೆ ಅಭಿವೃದ್ಧಿ ಹೊಂದುವವರೆಗೂ ಅವನು ಅದೇ ಸ್ಥಿತಿಯಲ್ಲಿರುತ್ತಾನೆ. ಆಗ ಒಬ್ಬ ಕಲಾಕಾರ ಮಾತ್ರ ಇನ್ನೊಬ್ಬ ಕಲಾಕಾರನ ಪ್ರೇತಾತ್ಮಕ್ಕೆ ಮೋಕ್ಷ ಕೊಡಿಸಲು ಸಾಧ್ಯ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ಕಲಾಕಾರನು ಈ ಪ್ರಪಂಚವನ್ನು ಬಿಟ್ಟು ಹೋಗುವ ಮುನ್ನ ತನ್ನ ಆಧ್ಯಾತ್ಮಿಕ ಅಭ್ಯಾಸದ ಆಸ್ತಿಯನ್ನು ಯಾರಾದರೊಬ್ಬರಿಗೆ ನೀಡಿ ಹೋಗುವುದನ್ನು ಖಾತರಿಪಡಿಸಿಕೊಳ್ಳುವುದು ಅಗತ್ಯ. ತನ್ನ ಈ ಆಸ್ತಿಯನ್ನು ಬಿಟ್ಟುಕೊಟ್ಟು ಸಮಾಜದ ಹಂಗಿನಿಂದ ಕಳಚಿಕೊಳ್ಳುವುದಕ್ಕೆ ಇದನ್ನು ಮಾಡುವುದಲ್ಲ. ಬದಲಾಗಿ ಅವನು ತನ್ನ ಮೋಕ್ಷದ ಹಾದಿಯನ್ನು ತಾನೇ ತೆರೆದಿಡುತ್ತಾ ಕಲೆಗೆ ಬೇಕಾದ ಭವಿಷ್ಯದ ಹಾದಿಯನ್ನು ಸೃಷ್ಟಿಸುತ್ತಾನೆ. ಇವತ್ತಿಗೂ ಎಷ್ಟೋ ಸತ್ತು ಹೋದ ಕಲಾಕಾರರು ಪ್ರೇತಾತ್ಮಗಳಾಗಿ ಎಲ್ಲ ಕಡೆ ಅಲೆದಾಡುತ್ತಿದ್ದಾರೆ. ಸೂಕ್ತನಾದ ಶಿಷ್ಯನು ದೊರೆಯುವವರೆಗೆ ಈ ಪ್ರೇತಾತ್ಮಗಳು ಅಲೆದಾಡುತ್ತಲೇ ಇರುತ್ತವೆ. ಆ ಪ್ರೇತಾತ್ಮಗಳ ಸಂಪೂರ್ಣ ಗಮನವು ಅವುಗಳ ಕಲೆಯ ಮೇಲೆ ಇದ್ದು ಆ ಕಲೆಯು ಮುಂದುವರಿಯುವವರೆಗೆ ಆ ಪ್ರೇತಾತ್ಮಗಳು ಮರುಜನ್ಮವನ್ನು ಪಡೆಯುವುದಿಲ್ಲ, ಮೋಕ್ಷವನ್ನು ಹೊಂದುವುದಿಲ್ಲ. ಅವರ ಕಲೆಯಿಂದಾಗಿ ಅವುಗಳು ಹಾಗೆಯೇ ಸಿಲುಕಿಕೊಂಡಿರುತ್ತವೆ. ಪ್ರತಿಯೊಬ್ಬ ಕಲಾಕಾರ ಬಯಸುವುದೇನೆಂದರೆ
ತಾನು ಜೀವಂತನಾಗಿರಲಿ ಅಥವಾ ಮರಣ ಹೊಂದಿರಲಿ, ತನ್ನ ಕಲೆ ಮಾತ್ರ ಯಾವತ್ತೂ ಜೀವಂತವಾಗಿರಬೇಕು. ಯಾಕೆಂದರೆ ಆತನಿಗೆ ತನ್ನ ಕಲಾ ಕೌಶಲ್ಯವು ತನ್ನ ಪ್ರಾಣಕ್ಕಿಂತ ಪ್ರಿಯವಾಗಿರುತ್ತದೆ. ಕಲಾಕಾರನ ನಿರ್ಮಾಣವು ಪರಮಾತ್ಮನ ಅನುಪಮ ಕೃತಿಯಾಗಿರುತ್ತದೆ. ಒಬ್ಬ ಕಲಾಕಾರನಿಗೆ ಅದೆಷ್ಟೋ ಆತ್ಮಗಳಿಗೆ ಆನಂದ ಹಾಗೂ ಸುಖವನ್ನು ನೀಡಲು ಸಾಧ್ಯವಾಗುತ್ತದೆ. ಒಬ್ಬ ಕಲಾಕಾರನ ಗಾಯನ ಅಥವಾ ವಾದನವನ್ನು ಆಲಿಸಿ ಪ್ರೇಕ್ಷಕರು ಮಂತ್ರಮುಗ್ಧರಾಗಿ ಬಿಡುತ್ತಾರೆ. ತಮ್ಮ ಶುದ್ಧ ಬುದ್ಧಿಯನ್ನು ಕಳೆದುಕೊಂಡು ನಿರ್ವಿಕಾರ ಸ್ಥಿತಿಗೆ ಹೋಗುತ್ತಾರೆ. ಇದು ಪರಮಾತ್ಮನ ವಿಶೇಷ ಕೃಪೆಯಿಲ್ಲದೆ ಸಾಧ್ಯವಾಗುವುದಿಲ್ಲ. ಒಬ್ಬ ಕಲಾಕಾರನು ಒಂದು ವಿಶೇಷ ಸ್ಥಿತಿಯಲ್ಲಿ ರೂಪಿಸಲ್ಪಟ್ಟಿರುತ್ತಾನೆ. ಅವನ ಗುರುವಿನಿಂದ ಒಂದು ವಿಶೇಷ ಸಂದರ್ಭದಲ್ಲಿ ಪಡೆದುಕೊಂಡ ಆ ಕಲೆಯನ್ನು ವಿಕಸಿತಗೊಳಿಸಿ ಅದನ್ನು ಮುಂದುವರಿಸುವುದಲ್ಲದೆಯೇ ಮೃತ್ಯು ಹೊಂದುವ ಮುನ್ನ ಒಬ್ಬ ಯೋಗ್ಯ ಶಿಷ್ಯನಿಗೆ ಅದನ್ನು ಪ್ರದಾನ ಮಾಡಿದಾಗ ಅದು ಗುರುದಕ್ಷಿಣೆಯಾಗುತ್ತದೆ. ತಾನು ಏನನ್ನು ತನ್ನ ಗುರುವಿನಿಂದ ಪಡೆದಿದ್ದನೋ ಅದನ್ನು ಅಲ್ಲಿಗೆ ಕೊನೆಗೊಳಿಸದೆ ಅದನ್ನು ತನ್ನ ಶಿಷ್ಯನಿಗೆ ದಯಪಾಲಿಸಿದಾಗ ಅದು ತನ್ನ ಗುರುವಿಗೆ ಒಪ್ಪಿಸುವ ನಿಜವಾದ ಅರ್ಥದ ಗುರು ಕಾಣಿಕೆಯಾಗುತ್ತದೆ. ಗುರುದಕ್ಷಿಣೆಯನ್ನು ಸಲ್ಲಿಸದೆ ಅಂತಹ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗಲಾರದು. ಅಂತಹ ಆತ್ಮಗಳು ಗುರುವಿನ ಋಣ ತೀರಿಸಲಾಗದೆ ಅಲೆದಾಡುತ್ತಲೇ ಇರುತ್ತವೆ. ಪ್ರತಿ ಕಲಾಕಾರನು ತನ್ನ ಜೀವನದಲ್ಲಿ ಗುರುದಕ್ಷಿಣೆಯನ್ನು ನೀಡಲು ಇಚ್ಛಿಸುತ್ತಿರುತ್ತಾನೆ. ಗುರುದಕ್ಷಿಣೆಯನ್ನು ಸಲ್ಲಿಸುವ ಕ್ರಿಯೆಯು ಆತ್ಮದ ಸ್ತರದಲ್ಲಿ ಉಂಟಾಗುವ ಒಂದು ಕ್ರಿಯೆ. ಗುರುವು ತನ್ನ ಸರ್ವಸ್ವವನ್ನು ನಿನಗೆ ಧಾರೆ ಎರೆದಾಗ ನೀನು ಕೂಡ ನಿನ್ನ ಸರ್ವಸ್ವವನ್ನು ನಿನ್ನ ಶಿಷ್ಯನಿಗೆ ಧಾರೆ ಎರೆಯಲು ಇಚ್ಛಿಸುವೆ. ಗುರುವು ನಿನಗೆ ಏನನ್ನು ಒಪ್ಪಿಸುವರೋ ಅದು ಗುರುಕೃಪೆ. ನೀನು ನಿನ್ನ ಗುರುವಿಗೆ ಏನನ್ನು ಪ್ರತ್ಯುಪಕಾರವಾಗಿ ಸಲ್ಲಿಸುವೆಯೋ ಅದು ಗುರುದಕ್ಷಿಣೆ. ಗುರುಕೃಪೆ ಹಾಗೂ ಗುರುದಕ್ಷಿಣೆ ಇವೆರಡರ ನಡುವಿನ ಅಂತರವೇ ಜೀವನ. ಸಮಾಜದಲ್ಲಿ ಜನರು ಗುರುದಕ್ಷಿಣೆ ಎಂದರೆ ಧನ ಎಂದು ಭಾವಿಸುತ್ತಾರೆ. ಆದರೆ ಹಣವನ್ನು ಒಪ್ಪಿಸುವುದು ಗುರುದಕ್ಷಿಣೆಯಲ್ಲ. ಹಣ ಒಬ್ಬನ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಮಾಧ್ಯಮವಷ್ಟೇ. ಅದು ಶಿಷ್ಯರಿಗೆ ತಮ್ಮ ಭಾವವನ್ನು ಸ್ಪಷ್ಟಪಡಿಸಲು ಇರುವ ಒಂದು ಮಾರ್ಗ ಮಾತ್ರ. ಒಂದು ಕಲೆಯ ಮೃತ್ಯು ಕಲಾಕಾರನ ಮೃತ್ಯುವೇ ಆಗಿರುತ್ತದೆ. ಕಲಾಕಾರನಲ್ಲಿ ಕಲೆಯು ಜೀವಂತವಾಗಿದ್ದರೆ ಅವನು ಜೀವಂತನಾಗಿರುತ್ತಾನೆ. ಇಲ್ಲದಿದ್ದಲ್ಲಿ ಕಲೆಯ ಮೃತ್ಯು ಕಲಾಕಾರನ ಮೃತ್ಯುವಾಗುತ್ತದೆ. ಒಬ್ಬ ನಿಜವಾದ ಕಲಾಕಾರನಿಗೆ ಆಯ್ಕೆಯನ್ನು ಕೊಟ್ಟಾಗ ಆತ ತನ್ನ ಪ್ರಾಣವನ್ನು ಕೊಡಲು ಸಿದ್ಧನಿರುತ್ತಾನೆಯೇ ಹೊರತು ಅವನ ಕಲೆಯನ್ನು ಸಾಯಲು ಬಿಡುವುದಿಲ್ಲ. ಕಲೆಯು ಪರಮಾತ್ಮನ ಕೃಪಾ ಕಟಾಕ್ಷ. ಹಾಗಾಗಿ ಅದನ್ನು ಸಾಧಿಸಿ ಪಡೆಯಲು ಒಬ್ಬ ಆತ್ಮನಾಗಬೇಕು. ಶಿಷ್ಯನು ಆತ್ಮನಾಗಿ ಗುರುವಿನ ಆತ್ಮದೊಂದಿಗೆ ಸಂಬಂಧ ಬೆಳೆಸಿದಾಗ ಮಾತ್ರ ಭಗವಂತನ ಅನುಗ್ರಹ ಉಂಟಾಗಿ ಆ ಕಲೆಯನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಶಿಷ್ಯನು ಗುರುವನ್ನು ಗುರುವಾಗಿ ಸ್ವೀಕರಿಸಿದಾಗ, ಅಂದರೆ ಗುರುವನ್ನು ಇವರೇ ಪರಮಾತ್ಮ ಎಂದು ಪರಿಗಣಿಸಿ ಭಕ್ತಿಯಿಂದ ವಂದಿಸಿದಾಗ ಮಾತ್ರ ಅವನಿಗೆ ಗುರುವಿನೊಳಗೆ ಸುಪ್ತ ರೂಪದಲ್ಲಿರುವ ಕಲೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಅದಾದ ನಂತರ ಆ ಗುರುವಿಗೆ ಆ ವಿದ್ಯೆಯನ್ನು ಆ ಶಿಷ್ಯನಿಗೆ ಕೊಡಬೇಕೋ ಬೇಡವೋ ಎಂಬುದರ ಮೇಲೆ ನಿಯಂತ್ರಣವಿರುವುದಿಲ್ಲ. ಇದಕ್ಕೆ ದ್ರೋಣಾಚಾರ್ಯ ಹಾಗೂ ಏಕಲವ್ಯರ ಕತೆ ಉದಾಹರಣೆಯಾಗಿದೆ. ಗುರುವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯೆಂದು ಯೋಚಿಸಿದಾಗ ಆ ಗುರು ಶಾರೀರಿಕ ಹಂತದಲ್ಲಿ ಶಿಷ್ಯನಿಗೆ ಸರ್ವಸಾಧಾರಣವಾದುದನ್ನು ಮಾತ್ರ ಕೊಡಲು ಸಾಧ್ಯ. ಆ ಗುರುವನ್ನು ಕೇವಲ ಮನುಷ್ಯನೆಂದು ಪರಿಗಣಿಸಿದರೆ ಆ ಕಲಾಕಾರ ಆ ಗುರುವಿನಿಂದ ಏನನ್ನು ಪಡೆಯಲಾರ. ಅದು ಹೇಗೆಂದರೆ, ಆ ಗುರು ಯಾವ ಕಲೆಯಿಂದ ಖ್ಯಾತನಾಗಿರುತ್ತಾನೋ ಅದು ಆ ಕಲಾಕಾರನಿಗೆ ಸಿಗುವುದಿಲ್ಲ. ಆ ಗುರುವಿನಲ್ಲಿರುವ ಮೂಲ ತತ್ವವನ್ನು ಪಡೆಯಬೇಕಾದರೆ ಆ ಗುರುವನ್ನು ಪರಮಾತ್ಮನೆಂದು ಪರಿಗಣಿಸಬೇಕು. ಆಗ ಮಾತ್ರ ಆ ಗುರುವು ಪರಮಾತ್ಮನ ಮಾಧ್ಯಮದಿಂದ ಪಡೆದುದೆಲ್ಲವನ್ನು ಆ ಕಲಾಕಾರನು ಪಡೆಯಲು ಸಾಧ್ಯ. ಗುರುವನ್ನು ನಾವು ಮನುಷ್ಯನೆಂದು ಪರಿಗಣಿಸುತ್ತೇವೋ ಅಥವಾ ಪರಮಾತ್ಮ ಎಂದು ಪರಿಗಣಿಸುತ್ತೇವೋ ಅದು ಆ ಗುರುವಿನ ಮೇಲೆ ಯಾವ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಅದು ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆಯಷ್ಟೆ. ಹಾಗಾಗಿ
ನಾನು ಪರಮಾತ್ಮನನ್ನೇ ಪಡೆದಿದ್ದೇನೆ ಎಂಬ ಭಾವನೆಯನ್ನು ಗುರುವಿನ ಬಗ್ಗೆ ಇಟ್ಟುಕೊಂಡಾಗ ಅದು ನಮಗೆ ತೃಪ್ತಿಯನ್ನು ಕೊಡುವುದಲ್ಲದೆ ನಮ್ಮ ಗ್ರಹಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂತಹ ಭಾವನೆಯು ವಿದ್ಯೆಯನ್ನು ಗ್ರಹಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ತೆರೆದಿಡುತ್ತದೆ. ಹಾಗಾಗಿ ಮಹಾನ್ ಕಲಾಕಾರರು ಅವರ ಗುರುಗಳನ್ನು ದೈವತ್ವ ಭಾವದಿಂದ ಕಾಣುವುದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಈ ರೀತಿಯಾಗಿ ಗುರುವೇ ಪರಮಾತ್ಮನೆಂಬ ಭಾವನೆಯಿಂದಾಗಿ ಅಂತಹ ಕಲಾಕಾರರು ಅವರ ಕಲೆಯನ್ನು ವಿಕಸಿತಗೊಳಿಸಲು ಶಕ್ತರಾದರು. ಯಾವುದೇ ಕಲೆ ಇರಲಿ, ಅದು ಭಗವಂತನ ವಿಶೇಷ ಕೃಪೆಯಿಂದ ಉಂಟಾಗುವುದರಿಂದ ಪ್ರತಿಯೊಬ್ಬ ಕಲಾಕಾರನು ಗುರುವನ್ನು ಪರಮಾತ್ಮನೆಂದು ಕಾಣಬೇಕು. ಆಗ ಮಾತ್ರ ಪರಮಾತ್ಮನ ಕೃಪೆ ಆ ಕಲಾಕಾರನ ಮೇಲೆ ಹರಿಯುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು. ಜೈ ಬಾಬಾ ಸ್ವಾಮಿ.